ಅತ್ತಿ ಮಾವ ಯಶೋದಾ ಯಶೋದಾ ಅವ್ರ ಇದು ಅತ್ತಿ ಮಾವ ಯಾರಿಲ್ಲ? ಅವರು ಲಗ್ನ ಪತ್ರಿಕೆ ಕೊಡಕ್ಕೆ ಹೋಗ್ಯಾರ. ನಾನಾ ಫೋನ್ ಮಾಡಿದ್ದೀನಿ ಅಂತ ಮಾತಾಡ್ಬೇಕಿತ್ತು ಅದಕ್ಕೆ. ಹೌದಾ? ಸರಿ. ಏನು ಮಾತಾಡೋದಿತ್ತು? ನಿಮ್ಮ ಗೆಳತಿಯರಿಗೆಲ್ಲ ಕೊಟ್ರಿ ಲಗ್ನ ಪತ್ರಿಕೆ? ನಾನು ಕೊಟ್ಟೆ. ನೀವು ಕೊಟ್ರೆ? ಹಾಂ, ನಾನು ಕೊಟ್ಟೇನಿ. ಆದ್ರೆ ಜಾಸ್ತಿ ನಾನು ಯಾರಿಗೂ ಕೊಟ್ಟಿಲ್ಲ. ಎರಡನೇ ಮದ್ವೆ ಅಲ್ಲ, ನನಗೆ ಯಾಕೋ ಅಷ್ಟೊಂದು ಕೊಡೋಕ್ಕೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ಕೊಟ್ಟಿಲ್ಲ. ಅಯ್ಯೋ, ಎರಡನೇ ಮದ್ವೆ ಅಂತ ನಾಳೆ ನಾನು ಹೊರಗೆ ಕರ್ಕೊಂಡು ಅಡ್ಡಾಡ್ತೀರಾ ಇಲ್ಲ? 4 ಜನಕ್ಕೆ ಪರಿಚಯ ಮಾಡಿಸ್ತೀರಾ ಇಲ್ಲ ಹಂಗಾರೆ? ಹಂಗಲ್ಲ, ಅಂದ್ರೆ ಏನಾರ ಒಂದು ಆಡ್ಕೊಂತಾರ ಏನ ಅಂತೇಳಿ ನಾನು ಯಾರಿಗೂ ಕೊಟ್ಟಿಲ್ಲ ಅಷ್ಟೇ. ಹಂಗೆ ಹೊರಗೆ ಅಡ್ಡಾಡಕ ಮಾಡಕ್ಕೆ ನಮ್ಮ ಜೀವನ ನಾವು ಮಾಡಕ್ಕೆ ಅದೆಲ್ಲ ಏನಿಲ್ಲ ನನಗೆ. ಹೌದಾ? ಸರಿ. ನಾನು ನಿಮ್ಗೊಂದು ಮಾತು ಕೇಳಬೇಕಿತ್ತು. ಕೆಲವು ವಿಚಾರಗಳಿಂದ ಗೊತ್ತಾಯ್ತು ನನಗೆ. ಕೆಲವು ಕಡೆಯಿಂದ ನಾನು ಬೇಕಂತ ವಿಚಾರಿಸಕ್ಕೆ ಹೋಗಿದ್ದಲ್ಲ, ಅಂದರೆ ನನಗೂ ಕೆಲವು ಕಡೆಯಿಂದ ಗೊತ್ತಾತಷ್ಟ. ಯಾರು ಏನು ಎತ್ತ ಎಲ್ಲ ಕೇಳಕ್ಕೆ ಹೋಗ್ಬೇಡ್ರಿ, ನಾ ಹೇಳೋದೂ ಇಲ್ಲ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದೆ. ಏನಂದ್ರೆ ತಪ್ಪು ಪೂರ್ತಿ ನಿಮ್ಮ ಹೆಂಡತಿದೇ ಇದ್ದಿದ್ದಿಲ್ಲ, ಅರ್ಧ ನಿಮ್ಮ ತಾಯಿದು ಇತ್ತು, ಅರ್ಧ ಯಾಕೆ 12% ಅಂದರೆ 3/4% ನಿಮ್ಮ ತಾಯಿದೇ ಇತ್ತು ಅಂತ ಗೊತ್ತಾಯ್ತು. ಹೌದು, ಅವತ್ತು ನಮ್ಮವ್ವ ಏನೇನೋ ಹೇಳ್ತಾ ಇದ್ಲ, ಆಕಿದ್ರಿಗೆ ನಾವು ಮಕ್ಕ ಕೊಡ್ದಂಗೆ ಮಾತಾಡೋಕ್ಕಾಗಲ್ಲ ನೋಡು. ಆಮೇಲೆ ಹೋತು ಅಂತ ಸುಮ್ಮನಿದ್ದೆ. ನಾ ಕ್ರಮೇಣವಾಗಿ ನಿಂಗೆ ಇದನ್ನು ಹೇಳ್ಬೇಕಂತೇಳಿ ಇದ್ದೆ. ಅಷ್ಟೊತ್ತಿಗೆ ನೀನೇ ಕೇಳಾಕತ್ತಿ. ಹೆಂಗೆ ತಿಳ್ಕೊಂಡು ಏನು ಎತ್ತ ನಾ ಕೇಳಲ್ಲ. ಯಾಕೆ ಹೇಳ? ಯಾಕಂದ್ರೆ ನೀ ನನ್ನ ಮನೆಗೆ ಹೆಂಡತಿಯಾಗಿ, ನನಗೆ ಹೆಂಡತಿಯಾಗಿ ಬರಾಕತ್ತಿ, ನನ್ನ ಮನೆಗೆ ಸೊಸೆಯಾಗಿ ತಿಳ್ಕೊಬೇಕಾದ್ ನಿನ್ನ ಕರ್ತವ್ಯ. ಅಂದರೆ ನಿನ್ನ ಹಕ್ಕು ಐತಿ, ಅದು ತಪ್ಪು ಅಂತ ನಾ ಹೇಳಂಗಿಲ್ಲ. ಹೆಂಗಾರ ತಿಳ್ಕೊಂಡಿರು, ಹೆಂಗಾರ ಗೊತ್ತಾಗಿರಲಿ, ನಾ ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಅದ್ರ ಗೊತ್ತಾಗೈತಲ್ಲ, ಆ ವಿಷಯ ಏನೋ ಎತ್ತ ಅಂತ ಹೇಳ್ತೀನಿ ಬೇಕಾರೆ. ಹಾಂ, ಹೇಳ್ರಿ. ಈಗ ನಾ ಏನೇನತಿ ಎಲ್ಲ ನಾನು ಅವನ್ನೆಲ್ಲ ಡೀಟೇಲ್ ಕೇಳಕ್ಕೆ ಹೋಗೋದಿಲ್ಲ. ಆದರೆ ಮುಂದೆ ನನಗೆ ನಿಮ್ಮ ಹೆಂಡತಿಗೆ ಎಷ್ಟೋ ಸಲ ನಿಮ್ಮ ತಾಯಿ ಅವಮಾನ ಮಾಡೋ ಹೊತ್ನಾಗ, ಬಾಯಿಗೆ ಬಂದಂಗೆ ಮಾತಾಡೋ ಹೊತ್ನಾಗ ನೀವೇನು ರಿಟರ್ನ್ ಮಾತಾಡಿಲ್ಲ. ಅದು ಆಮೇಲೆ ತಾಯಿ ಮಾತು ಕೇಳ್ಕೊಂಡು ನೀವು ಹೆಂಡತಿನ ದೂರ ಮಾಡಿರ ಅನ್ನೋದಂತೂ ನಂಗೆ ಗೊತ್ತಾಯ್ತು. ಈ ಥರ ನನ್ನ ಜೋಡಿನೂ ನಡೆದ್ರೆ ಈಗ ಯಾರೇನು ಪರ್ಫೆಕ್ಟ್ ಇರಂಗಿಲ್ಲ. ಈಗ ನನ್ನಿಂದನೂ ನಿಮ್ಮ ತಾಯಿಗೆ ಏನಾರ ಬೇಜಾರಾಗ್ಬೋದು, ಅವಾಗ ಅವ್ರು ನನ್ನ ಮ್ಯಾಗೂ ಒದರಾಡ್ಬೋದು. ಅವಾಗ ನೀವು ಹಿಂಗೆ ಬಾಯಿ ಮುಚ್ಕೊಂಡಿದ್ರೆ ನನ್ನ ಗತಿ ಏನು? ಇಲ್ಲ, ಹಂಗೆಲ್ಲ ಏನಾಗಲ್ಲ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ತಪ್ಪು ಸರಿ ವಿಚಾರ ಮಾಡ್ತೇನೆ ನಾನು. ಕೆಲವೊಂದು ಸಲ ಏನಾಗ್ಬಿಡ್ತಿತ್ತಂದ್ರೆ, ಅವರು ನಮ್ಮ ಓದ್ರಾತಾಳ ಅಂತೇಳಿ ಆಕಿನೂ ಓದ್ಬಿಡ್ತಿದ್ಲು, ಆಕಿ ಓದ್ರಾತಾಳ ಅಂತ ನಮ್ಮೂನು ಓದಿರ್ತಿತ್ತು. ಆಮೇಲೆ ದಿನ ಹೊಂಟ್ರೆ ಅದೇ ರಾಮಾಯಣನೇ, ಮಕ್ಕಳು ಹೊತ್ನಾಗೂ ಅದೇ, ಎದ್ರು ಅದೇ, ಕುಂತ್ರು ಅದೇ, ನಿಂತರು ಅದೇ, ಬರೇ ಇವ್ರದ್ದು ಅದನ್ನೇ ಕೇಳೋದ ಆಗ್ಬಿಡ್ತು ನನಗೆ. ಹಂಗಾಗಿ ತಲೆ ಕೆಟ್ಟು ಹೋಗ್ಬಿಡ್ತು ನನಗೆ. ನಮ್ಮ ಮೌಗಾತು ಅಕ್ಕಿಗಾತು ಹೊಂದಾಣಿಕೆ ಅನ್ನೋದು ಆಗಲೇ ಇಲ್ಲ. ಕಡೆಗೆ ಎಲ್ಲಿಗೆ ಬಂದು ಹತ್ತಂದ್ರೆ ಈ ಬ್ಯಾರೆ ಇರೋನು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಲ ನನ್ನ ಹೆಂಡತಿ. ನಿಮ್ಗೆ ಗೊತ್ತಲ್ಲ, ನಾನು ಹಿರೇ ಮಗ ಹಾಕನಿ, ಹಂಗೆ ಅಷ್ಟು ಸುಲಭಕ್ಕೆ ಹೆಂಗೆ ಬಿಟ್ಟು ಬ್ಯಾರೆ ಬರಾಕತ್ತಿ? ಈಗ ಆತು, ನಾನು ನಿಮ್ಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಈಗ ನಮ್ಮಪ್ಪ ನಮ್ಮವ್ಗ ಗಂಡು ಮಕ್ಕಳಿಲ್ಲ, ನಾನೇ ಒಬ್ಬಳೇ ಇರೋದು. ಈಗ ನಾಳೆ ನೀವು ನನ್ನ ಮದುವೆ ಆದಮೇಲೆ ನಾ ಯಾವಾಗಾರ ಇಲ್ಲಿಗೆ ಬರ್ಬೇಕಾಕತಿ, ಒಂದು 4 ದಿನ ಇರ್ರಿ, ತಿಂಗಳು ಇರ್ರಿ, ಮತ್ತೆ ಇಲ್ಲಿಂದ ಹೋಗ್ಬೇಕಾಕತಿ. ಅವಾಗೆಲ್ಲ ಅಯ್ಯೋ ನಾ ಇಲ್ಲಿ ಹೆಂಗೆ ಬಂದಿರಕತ್ತಿ ಮನೆ ಹಳೆ ಆಗಿ, ನಮ್ಮಪ್ಪ ನಮ್ಮವ್ವ ಏನು ಅನ್ಕೊಳಕಿಲ್ಲ, ಈ ಥರ ನಾಳೆ ಅನ್ಸಕತ್ತಂದ್ರೆ ನಿಮಗೆ? ಇಲ್ಲ, ಹಂಗೇನು ಅನ್ಸಂಗಿಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಊರಾಗ ಬ್ಯಾರೆ ಇರೋಣ ಅಂತ ಅಂದಿದ್ದಕ್ಕೆ ಬೇರೆ ಮನಿ ಮಾಡೋದಕ್ಕೂ ಅತ್ತಿ ಮಾವನ ಮನೆಗೆ ಹೋಗಿ ಬರೋದಕ್ಕೂ ಭಾಳ ವ್ಯತ್ಯಾಸ ಐತಿ. ಅದನ್ನೇ ಹೇಳ್ತಾ ಇರೋದು ನಾನು ನಿಮ್ಗೆ. ಈಗ ನಾಳೆ ನಿಮ್ಮ ಅವ್ವಾರು ನನಗೇನಾರ ಅನ್ನೋ ಹೊತ್ನಾಗೂ ತಪ್ಪು ಸರಿ ವಿಚಾರ ಮಾಡ್ಲಾರ್ದಂಗೆ ನೀವು ಬರೀ ನಿಮ್ಮ ಅವ್ವ ಮಾಡಿದ್ದ ಸರಿ ಅಂದ್ರೆ ನಾನು ಸಹಿಸ್ಕೊಳಂಗಿಲ್ಲ. ಅದಕ್ಕೆ ಹೇಳಕತ್ತೇನೆ. ಇಲ್ಲ, ನನ್ಗೆ ಅಷ್ಟೇನು ತಿಳುವಳಿಕೆ ಇಲ್ಲ ಅಂತ ಮಾಡಿರ ನೀವು. ನಾನು ಕಡಿಗೆ ಸುಮ್ಮನಾಗಿದ್ದ ಕಾರಣನೇ ಹೊಂದಾಣಿಕೆನೇ ಆಗವಲ್ತು. ಆಕಿಗೆ ಎಷ್ಟು ಕನ್ವಿನ್ಸ್ ಮಾಡಿದೆ, ಬೇಡ ಈ ಬೇರೆ ಮನೆ ಮಾಡೋದು, ಈ ನಾನು ನಮ್ಮ ಹೋಗಿನ ಮ್ಯಾಗ ಹೇಳ್ತೇನೆ ಸುಮ್ಮನಿರಕ್ಕ, ಬಾ ನಮ್ಮ ಮನ್ಯಾಗ ಇರೋಣ ಅಂತ ಎಷ್ಟು ಹೇಳಿದ್ವಿ. ಇಷ್ಟಕ್ಕೂ ಆಕಿಗೆ ಬೈತಿದ್ದು, ಆಕಿ ಕೂಡ ಜಗಳ ಮಾಡ್ತಿದ್ದು ಅಂದ್ರೆ ಯಾರಂತ ಮಾಡಿರಿ? ನಮ್ಮ ಅವ್ವ ಒಬ್ಬಕ್ಕೆ. ನಾನು ಆಕಿ ಕೂಡ ಜಗಳ ಮಾಡ್ತಿದ್ದಿಲ್ಲ. ನಮ್ಮವ್ವ ಬಿಟ್ರೆ ನನ್ನ ತಮ್ಮ ಆತು, ನಮ್ಮಪ್ಪ ಆತು, ನಮ್ಮಮ್ಮ ಆತು, ಆಮೇಲೆ ಮಂಗಳ ಅಂತರೂ ಗೆಳತಿ ಆಗಿದ್ಲು ಆಕಿಗೆ. ಅಷ್ಟೆಲ್ಲ ಇದು ಇತ್ತಕ್ಕಿಗೆ. ಬರೀ ನಮ್ಮ ಅವ್ವಂದು ಒಂದು ಕಾರಣಕ್ಕೆ ಅಷ್ಟೆಲ್ಲ ಜಗಳ ಆಗಿ ಹೋಗ್ಬಿಡ್ತು. ಬೇರೆ ಮನಿನೇ ಆಗಬೇಕು ಅಂತ ನಿಂತು ಬಿಟ್ಲು. ಆಮೇಲೆ ಇನ್ನೊಂದು ಮಾತು, ನನ್ನ ತಪ್ಪಿಲ್ಲ ಅಂದ್ರೆ ನಾನು ಅನಿಸ್ಕೊಳಂಗಿಲ್ಲ, ನೇರಿ ಉತ್ತರ ಕೊಡೋಕ್ಕೆ. ಅವಾಗ ನೀವು ಸುಮ್ಮನೆ ಇರ್ಬೇಕಾಕತಿ. ಏನು ನಮ್ಮ ತಾಯಿಗೆ ಯಾಕೆ ಹಿಂಗೆ ಮಾತಾಡಿದಿ, ಹಿಂಗೆ ಯಾಕಂದಿ, ಹಂಗೆ ಯಾಕಾತು, ಇವೆಲ್ಲ ನೀವು ಮಾತಾಡಂಗಿಲ್ಲ. ತಪ್ಪು ಅನಿಸ್ತಿಲ್ಲ ಮಾತಾಡೋಕ್ಕೆ. ನಿನಗೆ ತಪ್ಪು ಅನಿಸ್ದಾಗ ಮಾತಾಡು. ಆದರೆ ಕೆಲವೊಂದು ಟೈಮ್ ದೊಡ್ಡವ್ರು ಸಣ್ಣವ್ರನ್ನೂ ನೋಡ್ಬೇಕಾಕತಿ. ಸುಮ್ಮನೆ ವಿನಾಕಾರಣ ಏನು ನಿನಗೇನು ಬೇಜಾರು ಏನು ಮಾಡಲ್ಲ ತಗೋ. ಏನು ನಮ್ಮವ್ ಭಾಳ ಇಷ್ಟಪಟ್ಟು ತರ್ತಾ ಇರೋ ಸೊಸಿ ನೀನು. ನಮ್ಮವ್ಗ ಆಕಿ ಕುಟ್ಟಿ ಯಾಕೆ ಜಗಳಕ್ಕಿತ್ತಂದ್ರೆ ಇಷ್ಟಪಟ್ಟು ತನ್ನ ಸೊಸಿ ಅಲ್ಲ, ಹಳೆ ಕಾಲದಿನ್ನು ನಮ್ಮ ತಾಳ ಜಾತಿ ಅದು ಇದು ಅಂತೆಲ್ಲ ಭಾಳ ನಡ್ಸ್ಕೊಂಬರ್ತಿದ್ಲ. ಆಮೇಲೆ ಊರಾಗ ಒಂದು ಮರ್ಯಾದೆ ಇತ್ತು, ಎಲ್ಲ ಹೋಗ್ಬಿಡ್ತಲ್ಲ ಈಕಿಯಿಂದ ಅನ್ನೋದು ಒಂದು ಆಕಿ ತಲೆಯಾಗ ಬಂದ್ಬಿಡ್ತು. ಆಮೇಲೆ ಕೆಲವೊಂದು ಟೈಮ್ ನನ್ನ ಹೆಂಡತಿ ಆಕಿನೂ ಭಾಳ ಜಲಸ್ ಫೀಲ್ ಆಕಿದ್ಲು. ನಿಂಗೆ ಗೊತ್ತಿಲ್ಲ ಅದು ವಿಚಾರ. ಏನು ಮಂಗಳಾದ ಮ್ಯಾಗ ಜೀವ ಅದಾಳ ನಿಮ್ಮವ್ವ, ನನ್ನ ಮ್ಯಾಗ ಜೀವ ಇಲ್ಲ, ಮಂಗಳಾದ ಮ್ಯಾಗ ಜೀವ ಅದಾಳ, ನನ್ನ ಮ್ಯಾಗ ಜೀವ ಇಲ್ಲ. ಅಲ್ಲ, ಅದು ಮಂಗಳ ಅಣ್ಣನ ಮಗಳು, ಆಕಿ ಮ್ಯಾಗ ಜೀವ ಇದ್ದೇ ಇರ್ತಾಳ. ನನ್ನ ಮ್ಯಾಗಿಲ್ಲ ಅಂತಂದ್ರೆ ಇಷ್ಟ ಇಲ್ಲದೆ ಇರೋ ಬಂದು ಸೊಸಿ. ಸ್ವಲ್ಪ ನಾವು ಅವ್ರ ಮನ್ಸಿಗೆ ನಾವು ಬೇಜಾರು ಮಾಡಿರ್ತೇವೆ. ಇಲ್ಲ, ನಾನಾತು ಈಕೆ ಆತು ಓಡೋಗಿ ಮದುವೆ ಮಾಡ್ಕೊಂಡ್ವಿ. ನಮ್ಮಿಂದ ಊರಾಗ ಮರ್ಯಾದೆ ಹೋಗೈತಿ, ಮಗ್ ಇದನ್ನ ಕಲ್ಸಿದ್ಲ ನಾನು ಲೆಕ್ಕಕ್ಕಾಗೈತಿ. ಊರಾಗ ಎಷ್ಟು ಆಡ್ಕೊಂಡು ನಗೋರ್ ಮುಂದೆ ಮುಗುರ್ಸ್ ಬಿದ್ದಂಗೆ ಆಗೈತಿ. ಹೌದಾ? ಇಷ್ಟೆಲ್ಲ ಒಬ್ರು ಪ್ರೀತಿನ ಗಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ.
ಏನ ಸ್ವಲ್ಪ ಏನೊಂದು ಮಾತು ಅಂದ್ರೆ ಅನ್ಕೊಂಡು ಹಾಳಾಗೋಗ್ಲತ್ತಾಗ ಅಂತೇಳಿ ಈಕಿನ ದೊಡ್ಡ ಮನಸ್ಸು ಒಂದು ಚೂರು ಮಾಡಲಿಲ್ಲ. ಆಕಿನೂ ಹಾಳಾಗೋಗ್ಲಿ ಬಿಡತ್ತ, ಬಂದಾಳ ನನ್ನ ಮನೆಗೆ ಈಕಿಗೆ ಕುಟ್ ಏನಂತ ಅವರು ಸುಮ್ಮನಾಗಲಿಲ್ಲ. ಜೊತೆಗೆ ಏನಾತಂದ್ರೆ ಲಾಸ್ಟಿಗೆ ಈ ಜಗಳ ದೊಡ್ಡದಾಗ ಕಾರಣನೇ ನನ್ನ ಹೆಂಡತಿ ಮನ್ಯಾನವ್ರ ಅಪ್ಪ ಅವ್ವ ಎಲ್ಲರೂ ಬಂದು ನಮ್ಮ ಮನೆಗೆ ಇರಾಕತ್ರ. ನಾ ಮೊದಲೇ ನಮ್ಮ ಅವ್ಗಾದ ಇಷ್ಟ ಇದ್ದಿಲ್ಲ, ಈಕಿ ಬಂದಿದ್ದೆ ಹೆಂಗ ಈಕಿ ಕುಟ್ಟು ಮಾಡ್ಕೊಂತ ನಾವು ಸ್ವಲ್ಪ ಬೈಯೋದಕ್ಕೆ ಆತ್ ಬಿಡವ ಅಂತ ಸುಮ್ಮನೆ ಆಗ್ಬಿಟ್ಟಿದ್ಲ. ಅವ್ರ ಅವ್ವ ಅಪ್ಪ ಯಾವಾಗ ಬಂದು ಉಳ್ಕೊಂಡ್ರಲ್ಲ, ಬಾಯಿ ಹಚ್ಚಿ ನೀರು ಕುಡಿದು, ದೇವ್ರ ದಿಂಡ್ರು ನೋಡಂಗಿಲ್ಲ, ಅಡಿಗೆ ಮನ್ಯಾಗ ಹೋಗೋದು, ಅದನ್ನ ಇದನ್ನ ತಿಂದು ಎದನ್ನ ಬೇಕದನ್ನ ಮುಟ್ಟುದು, ಹಿಂಗೆಲ್ಲ ಮಾಡಾತ್ಬಿಟ್ಲೆ ಒಂದಕ್ಕೊಂದು ಸಮಾಧಾನನೇ ಆಗಲಿಲ್ಲ. ಅದು ಮನಸ್ಸಿಗೆ ಒಂಥರ ಕಿರಿಕಿರಿ ಅನಿಸಿ ಒಂಥರ ಹೆಂಗಾಗ್ಬಿಡ್ತಂದ್ರೆ ಬರ್ಬರ್ತಾ ಆಗದೇ ಇಲ್ಲಪ್ಪ ಅನ್ನಂಗಾಗಿ ಅವ್ರೇನಂದ್ಲ, ನಮ್ಮವ್ವ ಏನಂದ್ಲ, ನೀವು ಇಲ್ಲಿ ಇರೋದೇನು ಬ್ಯಾಡ್ರಿ, ನಿಮ್ಮ ಮನೆ ನೀವು ಹೋಗ್ರಿ ಅಂತ ಅಂದ್ಲು. ಅವ್ರು ಹೋಗ್ಯಾರ, ಈಗ ಬಾಯಿ ಮುಚ್ಕೊಂಡು ಇರ್ಬೋದಿತ್ತ. ಒಂದು ಮಾತು ಕೇಳಿದ್ಲು, ನಾವೇನಂದಿ, ನಿಮ್ಮ ಅಪ್ಪ ನಿಮ್ಮ ಒಂದ್ಸಲ ಇಲ್ಲಿ ಜಗಳ ಮಾಡ್ಕೋಬೇಡ, ಅವ್ರು ಯಾವತ್ತಿದ್ರು ಅವ್ರವ್ರ ಮನೆಗೆ ಅವ್ರು ಹೋಗ್ಲೇಬೇಕು, ಹೋಗ್ಯಾರ ಸುಮ್ಮನಿರು ಅಂತ ಹೇಳತ್ತೀನಿ. ಮತ್ತು ಈಕಿನೂ ಬಾಯಿ ಮಾಡತ್ಲ. ನೋಡ್ರಿ ಯಶೋದವ್ರೆ, ನನ್ನ ಹೆಂಡತಿ ತಪ್ಪೇ ಇಲ್ಲ ಅಂತ ಹೇಳಲ್ಲ, ಆಕಿದು ತಪ್ಪೈತಿ, ನಮ್ಮ ಅವ್ವನ್ ತಪ್ಪಿಲ್ಲ ಅಂತೂ ಹೇಳಲ್ಲ, ಆಕಿದು ತಪ್ಪೈತಿ. ಇಬ್ರು ಸೇರೆ ಮಾಡಿದ್ದು, ಅವ್ರಿಗಿಬ್ರಿಗಿಂತ ದೊಡ್ಡ ತಪ್ಪು ನಂದು. ಬೇಡ ಅಂದ್ಮೇಲೆ ಮದುವೆ ಮಾಡ್ಕೊಂಡೆ, ಏನೋ ಬಾಯಿ ಮುಚ್ಕೊಂಡು ಇದ್ದಿದ್ದು, ಇಬ್ರನ್ನ ಹ್ಯಾಂಡಲ್ ಮಾಡಕ್ಕೆ ನನಗೂ ಬರಲಿಲ್ಲ, ಹಿಂಗಾಗಿ ಇದಾಗಿದ್ದು ಅಷ್ಟೇ. ಹೋಗ್ಲಿ ಬಿಡ್ರಿ, ನಾ ಅದನ್ನೇ ಹೇಳೋದೀಗ. ಒಟ್ನಾಗ ಅವತ್ತು ಮಾತ್ರ ನೀವು ಹುಡುಗಿ ತಪ್ಪನ್ನ ಭಾಳ ಎತ್ತಿ ಹೇಳಿದ್ರು ನಿಮ್ಮ ಮನೆಯವರು. ನಾಳೆ ಒಂದಕ್ಕೆ ಎರಡು ನನ್ನ ಬಗ್ಗೆನೂ ಹೇಳ್ಬೋದು. ನಾನು ಸ್ವಲ್ಪ ಹುಷಾರಾಗಿರ್ಬೇಕಾಕತಿ, ನೋಡೋಣ. ಆದರೆ ಈಗ ಡೈವರ್ಸ್ ಅನ್ನೋದು ನಿಮ್ಮ ಜೀವನದಾಗ ಕ್ಲೋಸ್ ಆತಲ್ಲ ಚಾಪ್ಟರ್. ಮತ್ತೀಗ ಅಕ್ಕಿ ಹೊಂದಾಣಿಕೆ ಆಗಲಿಲ್ಲ ಅಂತ ಅಕ್ಕಿಗೆ ಡೈವರ್ಸ್ ಕೊಟ್ರಿ, ಈಗ ನಾಳೆ ನನ್ನ ಜೊತೆಗೂ ಏನಾರ ಸ್ವಲ್ಪ ಅಂತ ಕಿರಿಕಿರಿ ಆಗ್ಬೋದು, ಅವಾಗ ನನಗೂ ಡೈವರ್ಸ್ ಕೊಡ್ತೀರಾ? ಸಾಧ್ಯನೇ ಇಲ್ಲ. ಇನ್ಮೇಲೆ ನಾನು ನೀನು ಒಂದು ಜೀವ, ಎರಡು ದೇಹ ಒಂದು ಜೀವ. ಇನ್ಮೇಲೆ ಏನು ಬೇಕಾದಾಗಲಿ ನಾನು ಮಾತ್ರ ಇಂಥ ಕೆಲಸಕ್ಕೆ ಕೈ ಹಾಕೋದಿಲ್ಲ. ನಿನ್ನ ಖುಷಿಯಾಗಿ ಇಟ್ಕೊಳ್ಳೋದೇ ನನ್ನ ಜವಾಬ್ದಾರಿ, ಆಯ್ತಾ? ಏನು ತಲೆ ಕೆಡಿಸ್ಕೊಬೇಡ. ನಾವು ಮೋಹನಪ್ಪನೂ ಖುಷಿಯಾಗಿ ಇಟ್ಕೋತೀನಿ. ಅಪ್ಪ ಫೋನ್ ಹಚ್ಚಿ ಕರೆದಿದ್ಲಲ್ಲ, ಎದಕ್ಕೆ? ಎದಕ್ಕೆ ಫೋನ್ ಹಚ್ಚಿ ಕರೆದಿದ್ಲ? ಓ, ಏನಾರ ಬಂಗಾರ ಬೆಳ್ಳಿ ವಿಚಾರ ಏನಾರ ಮಾತಾಡಕ್ಕ? ಏನೇನು ತಂದಾರಂತ? ಅಯ್ಯೋ ಏನಿಲ್ಲ ಅಂತವಾ, ಅದೆಲ್ಲ ಇಲ್ಲ. ಹಂಗೆ ಕರೆದಿದ್ಲ, ಬೇಸರ ಆಗತ್ತಿತ್ತಂತ, ಅಡಿಗೆ ಚಲೋ ಮಾಡಿದ್ಲಂತ, ಉಣ್ಣಕ್ಕೆ ಕರೆದಿದ್ಲ. ಅಡಿಗೆ ಚಲೋ ಮಾಡಿದ್ದು ಉಣ್ಣಕ್ಕೆ ಕರೆದಿದ್ಲ? ಏನಪ್ಪ ಹೇಳ್ತಿ, ಒಟ್ಟು ನಂಬರ್ದ ಒಂದು ಗೊತ್ತಾಗಲ್ಲ. ಅಡಿಗೆ ಚಲೋ ಮಾಡಿದ್ದು ಹೆಂಗೆ ಉಣ್ಣಕ್ಕೆ ಕರಿತಾಳ? ಏನು ಗಂಡನ್ ನೀ ತಾಳಿ ಕಟ್ಟಿದ ಗಂಡನ ನಿನ್ನ ಕರೆದು ಊಟಕ್ಕೆ ಹಾಕಕ್ಕ? ನೀ ಹೇಳುವಲ್ಲಿ ತಗೋ, ಏನ ಐತಿ ನೀ ಹೇಳುವಲ್ಲಿ. ಇಲ್ಲವಾ, ಕರೇನೇ ಇಲ್ಲ, ಹಂಗೆಲ್ಲ ಏನಿಲ್ಲ. ನೀ ಅದೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅದು ಕರೆದಿದ್ದೆ, ಅದ ಹೇಳಿದ್ನಲ್ಲಿ ಹಿಂಗೆ ನಾನು ಅಡಿಗೆ ಚಲೋ ಆಗಿತ್ತಂತ, ಅದನ್ನ ಊಟಕ್ಕೆ ಕರೆದಿದ್ಲ ಅಷ್ಟೇ. ಅವರಪ್ಪ ಅವರವ್ವ ಇದ್ದಿದ್ದಿಲ್ಲಂತೆ. ಅಯ್ಯೋ ಹುಡುಗಿ, ಅವರವ್ವ ಅಪ್ಪ ಇಲ್ದಾಗ ಕರೆದಾಳ? ಎಂತ ಹುಡುಗಿಯಪ್ಪ ಇದು? ಬಿಡವ, ಫಿಕ್ಸ್ ಆಗೈತಿ ಅಂತ ಗೊತ್ತಿದ್ಮೇಲೆ ಕರ್ದಾಳ. ಆಯ್ತು ಬಿಡಪ್ಪ, ಹೋಲಕ್ಕ, ನಾ ಯಾಕೆ ಅದ್ರ ಬಗ್ಗೆ ಮಾತಾಡಲಿ? ಬಿಡಾಡಿ, ನಿನ್ನೆ ಆಕಿ ಫೋನ್ ಹಚ್ಚಿ ಮಾತಾಡಿಟ್ಟಿ ಹೋದಿಲ್ಲ ನೀನು? ನಂಗೆ ಗೊತ್ತ, ಮೊನ್ನೆ ಏನ ರೂಪ ಫೋನ್ ಮಾಡಿದ್ಯಾ? ಮಾಡಿದ್ದೆ. ಏನು ಹೆದರಿಕೆನ? ಹೌದು, ಹಚ್ಚಿದ್ದೆ. ಅಲ್ಲ, ನೀನು ಆಕಿ ಡೈವರ್ಸ್ ತೊಗೊಂಡಿರೋದು, ನಾನು ಡೈವರ್ಸ್ ಕೊಟ್ಟೆ, ನಾನು ಹೇಳ ಮಾವ ನೋಡೋಣ. ಹೌದಿಲ್ಲ, ನಾನು ಆಕಿಯನ್ ಗಂಡ ಇಂತೇನು ಕತ್ತಿ ಹತ್ತಾಗ? ಏನಂದ್ಲು ಬಿಡಾಡಿ? ಹೇಳ್ಬೇಕಿತ್ತು, ನಮ್ಮ ಮಾವಿಗೆ ಹಿಂಗೆ ಚಲೋ ಸಂಬಂಧ ಫಿಕ್ಸ್ ಆಗೈತಿ, ಒಳ್ಳೆ ಮದುವೆ ಮಾಡಾತೀವಿ ಅಂತ ಹೇಳ್ಬೇಕಿತ್ತು, ಮುಕ್ಕಳ ಗುರಿ ಹಂಗೆ. ಅದನ್ನೇ ಹೇಳೋಣ ಅಂತ ಹಚ್ಚಿದ್ದೆ ಅತ್ತಿ. ಆದ್ರೆ ಏನು ಮಾಡ್ತೀರಿ ಹೇಳ್ರಿ, ಆಕಿನ ಒಂದು ಹೇಳ್ಬಿಟ್ಲ. ಏನು ರೂಪಾಕ ಫೋನ್ ಮಾಡಿದ್ನಲ್ಲ, ತಾಯಿ ಮಗ ಇಬ್ಬರೇ ಅಂತೆ, ಒಳ್ಳೆ ಸಂಬಂಧ ಅಂತೆ, ಅಷ್ಟು ಚಲೋ ನೋಡ್ಕೊಂತಾರಂತೆ. ಅವ ಮೊದಲೇ ಇಷ್ಟಪಟ್ಟಿದ್ನಂತೆ, ಹೇಳ್ಬೇಕನ್ನೋ ಮಟ್ಟ ಅಂದ್ರೆ ಅವ ಅಕ್ಕ ಕುಡ್ಗಣ್ಣು ಮಾಡ್ಕೊಂಡು ಮಾವನ್ ಕಟ್ಕೊಂಡ್ಬಿಟ್ಲಂತೆ. ಅದಕ್ಕೆ ನಾನು ಮಾಡಿದ್ದು ಜೀವನದಾಗ ದೊಡ್ಡ ತಪ್ಪು ಇದು, ನನ್ನ ಕರ್ಮ. ನಾನು ಸ್ವಲ್ಪ ಹುಷಾರಾಗಿದ್ದಿದ್ರು ನನಗೆ ಹಿಂಗೆ ಅಕ್ಕಿದ್ದಿಲ್ಲ ಜೀವನದಾಗ. ಅದಕ್ಕೆ ಎಚ್ಚೆತ್ಕೊಂಡು ಯಾವಾಗಲೂ ತೀರ್ಮಾನ ತೊಗೋಬೇಕು. ಈ ಥರ ನನ್ನ ಜೀವನದಾಗ ಅಕ್ಕತಿ ಅಂತ ಅನ್ಕೊಂಡಿದ್ದಿಲ್ಲ ಅಂತೇಳಿ ಅಂದು ಭಾಳ ಬೇಜಾರು ಮಾಡ್ಕೊಂಡ್ಲು. ಈಗ ನೋಡು, ಒಳ್ಳೆ ಸಂಬಂಧ ಬಂದೈತಿ, ಅಂಗಾಯ ಗಿಡದ ನೋಡ್ಕೋತಾರ, ಮನೆ ಹಿರೇತನ ನೀನ ತಗೋ, ಮನಿ ಜವಾಬ್ದಾರಿನ ಮ್ಯಾಗ ನಿಂದ ಅಂದಾರಂತ. ತಾಯಿ ಮಗ ಇಬ್ಬರೇ ಅಂತೆ, ಹೊಸ ಮನಿ ಕಟ್ಸ್ಯಾರಂತ. ಅಯ್ಯೋ, ಏನು ಕಮ್ಮಿ ಇಲ್ಲ, ಆರಾಮಾಗಿರ್ರಿ ಅಂದಾರಂತ. ಇದಕ್ಕಿಂತ ಇನ್ನೇನು ಬೇಕು ಹೇಳತ್ತಿ? ಅತ್ಯಂತರು ಮುಚ್ಚಿದ ಬಾಯಿ ಮುಗಿದು ಹಲ್ಲಂತೆ, ವಯಸ್ಸಾಗೈತಂತ ಇನ್ನೇನು ಭಾಳ ದಿನ ಬದುಕೋದು ಇಲ್ಲಂತೆ. ಅಷ್ಟು ಚಲೋ ನೋಡ್ಕೊಂತಾಳಂತ ಪಾಪ, ಏನೇನು ಅನ್ನಂಗಿಲ್ಲಂತ. ಗೊತ್ತೇನು? ನನ್ನ ವಿಚಾರ ಏನಾರ ಕೇಳಿದ್ಲನ, ಇವನ ವಿಚಾರ ಏನಾರ ಕೇಳಿದ್ಲನ? ಒಟ್ಟು ಆಗ್ಲೇ ಇನ್ನೊಂದು ಮನೆ ಹಾಳು ಮಾಡಕ್ ಹೊಂಟಾಳ ಅಂತ ಆತು. ಯಾರನ್ನ? ನಿಮ್ಮನ್ನಂತರೂ ಉತ್ಸಾಬ್ರಿನೇ ಹೊಡೆದಿಲ್ಲಕ್ಕೆ. ಅತ್ತೆ ಆರಾಮದಾಳ ಅಂತ ಕೇಳೋದಿರ್ಲಿ, ನಿಮ್ಮ ಹೆಸರು ಎಬ್ಸ್ಲಿಲ್ಲ. ನಿಮ್ಮ ವಿಚಾರ ಅಂತೂ ಆಕಿ ತಗದೇ ಇಲ್ಲ ರೂಪಾಕ. ನಾನೇ ಅಪ್ಪಿತಪ್ಪಿ ಹೇಳಕ್ ಹೋದೆ, ಮಾವಗೂ ಹಿಂಗ್ ಫಿಕ್ಸ್ ಆತು, ಒಳ್ಳೆ ಹುಡುಗಿ, ಇಷ್ಟು ದೊಡ್ಡ ಮಂತ್ಯಾನ ಅಂತೆಲ್ಲ ಹೇಳಿದೆ. ಅವ್ವ, ಒಳ್ಳೆ ಕೆಲಸ ಮಾಡಿದಿ. ದೊಡ್ಡ ಇದ್ದಂತಾರ ಮಂತೆ ಅಂದಕ್ಕಿ, ಮಸ್ತ್ ಐತಿ, ಹಂಗ ಹಿಂಗ ಅಂತೆಲ್ಲ ಹೇಳಿದೆ ಇಲ್ಲ? ಬಿಡ್ತೀನಿ ಅತ್ತಿ, ನಾ ಮೊದ್ಲ ನಿನ್ ಸೊಸಿ ಹೇಳಾರ್ದಂಗಿರ್ತೇನೆ. ಹೇಳಿದೆ ಅಪ್ಪ, ಎಲ್ಲ ಹೇಳಿದೆ. ದೊಡ್ಡ ಇದ್ದಂತಾರ ಮಂತೆ ಅಂದಕ್ಕಿ, ಮಸ್ತದಾಳ ಹುಡುಗಿ, ಒಬ್ಬೇಕೆ. ಇದ್ದೊಬ್ಬ ಅಣ್ಣನು ತೀರ್ಕೊಂಡನ. ನಮ್ಮ ಅತ್ತಿದ ಕಾರ್ಬಾರಿನ ಸೀದಾ ನಮ್ಮ ಅತ್ತಿ ಏನಿಲ್ಲ, ಅವ್ರ ಆಸ್ತಿಗೆ ಹೊಂಚಕ್ಯಾಳ, ಎಷ್ಟಕ್ಕೆ ತಷ್ಟು ಕಬಳಿಸ್ಬೇಕಂತೇಳಿ. ಒಟ್ಟು ನಮ್ಮ ಅತ್ತಿ ಮಾತ್ರ ಸಡ್ಲ ಬಿಡೋದಿಲ್ಲ, ಈಗ ಅವ್ರನ್ನ ನೆಲಕ್ಕೆ ಹಚ್ಚ ಮಟ್ಟ ಕೈ ಬಿಡೋದಿಲ್ಲ ಅಂತ ಹಿಂಗೆಲ್ಲ ಹೇಳೇನಿ ನಾನು. ನೀ ಏನು ತಲೆ ಕೆಡ್ಸ್ಕೊಬಿಡತ್ತಿ ಹೇಳೇನಿ.
ಅಲ 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 ಹಡಿಬಿಟ್ಟಿ ಇದನ್ನೆಲ್ಲ ಹೇಳನ್ನೆನ್ಲೆ ನಿಂಗೆ ನಾನು ನಿನ್ನ ಏನು ಮಾಡ್ಲಿ ಅಂತ ನಾನು ಅಂದ್ರೆ ಅತ್ತಿ ಹಂಗಲ್ಲ ನೀ ಅದಕ್ಕೆ ಸಿಟ್ಟಕ್ಕಿ ಕತ್ತಿ ಆತಾಗ ಅದು ಬಿಡು ನಾ ಹೇಳಿದ್ದೇನಂತ ಕೇಳಿಲ್ಲೇ ಬೊಗಳು 4,000 ರೂಪಾಯಿ ಸೀರೆ ಕೊಡ್ಸಾಳ ನೀ ಯಾವತ್ತರ ತಂದು ಕೊಟ್ಟೇನೋ ರೂಪಾಕ ಆ ಸೀರೆ ನೋಡಿ ನಮ್ಮ ಅತ್ತಿ ಹಾರ್ಟ್ ಆಗೋದು ಒಂದ ಬಾಕಿ ಉಳಿತು ನಾ ಎಲ್ಲ ಹಾರ್ಟ್ ಆಗಿ ಹೋಗೇ ಬಿಡ್ತಾಳನ ಅಂತ ಮಾಡಿದ್ದೆ ಪುಣ್ಯಕ್ಕೆ ಹಂಗೊಂದು ಆಗಲಿಲ್ಲ ಹಂಗಾಗಿತ್ತಂದ್ರೆ ಮತ್ತೆ ಜಜ್ಜಿನಕ ಜನರೇ ಹಂಗೇನಾಗಿಲ್ಲ ಸೀರೆ ನೋಡ್ಬೇಕು 2 ಕಣ್ಣು ಸಾಲಂಗಿಲ್ಲ ಅಂತಂದು ಎಲ್ಲ ಹೇಳಿದೆ ಅಯ್ಯೋ ನಮ್ಮ ಮಾವನು ಇನ್ಮ್ಯಾಗ ರಾಜ ಇದ್ದಂಗಿರ್ತಾನ ನಮ್ಮ ಅತ್ತಿ ಇದು ಆಕಿನ ನಮ್ಮ ಅತ್ತಿದ ರಾಜ್ಬರ ಇನ್ಮ್ಯಾಗ ಅಂತ ಎಲ್ಲ ಹೇಳೇನಿ ನೀ ತಲೆನೇ ಕೆಡಿಸ್ಕೋಬೇಡ ಒಟ್ಟು ಹೇಳಿ ಎಲ್ಲ ಹೇಳಿ ನೀ ತಲೆ ಕೆಡಿಸ್ಕೋಬೇಡತ್ತಿ